ನಮಸ್ತೆ ಎಲ್ರಿಗೂ. ತುಂಬ ದಿನದ ನಂತರ ಒಂದು ರೆಸಿಪಿ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೆ ನಿಮ್ಮ ಜೊತೆಯಲ್ಲಿ. ತುಂಬ ಜನ ಸಹ ಕೇಳ್ತಾ ಇದ್ರು ಯಾಕೆ ರೆಸಿಪಿ ವಿಡಿಯೋ ಹಾಕ್ತಾ ಇಲ್ಲ ಅಂತ. ಹಾಗೇನಿಲ್ಲ, ಇವತ್ತು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸ್ಮೂತ್ ಆಗಿರುವಂತಹ ದೋಸೆ, ಅದ್ರ ಜೊತೆಲಿ ಎರಡು ಥರದ ಚಟ್ನಿ ಮಾಡಿದರೆ ದೋಸೆ ಎಷ್ಟು ಬೇಕಾದರೂ ತಿನ್ಬೋದು. ಈ ದೋಸೆಗೆ ನೋಡಿ, ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೇನೆ. ಅಕ್ಕಿ ಅಂತ ಹೇಳಿದರೆ ಇದು ಸೊಸೈಟಿ ಅಕ್ಕಿ ಉಂಟಲ್ಲ, ಅದನ್ನು ತೊಗೊಂಡಿದ್ದು ನಾನು. ನೀವು ದೋಸೆ ಅಕ್ಕಿ ಸಹ ತೊಗೊಳ್ಬೋದು. ಇದು 4 ಕಪ್ ತೊಗೊಂಡಿದ್ದೇನೆ ನಾನು. ಹಾಗೆಯೇ ಇಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೇನೆ 1 ಕಪ್ಪು. 4 ಕಪ್ಪಿಗೆ 1 ಕಪ್ಪು ಉದ್ದಿನ ಬೇಳೆ. ಉದ್ದಿನ ಕಾಳಾದರೂ ಸಹ ನೀವು ತೊಗೊಳ್ಬೋದು, ಉದ್ದಿನ ಬೇಳೆ ಸಹ ತೊಗೊಳ್ಬೋದು. ಹಾಗೆಯೇ ಮೆಂತ್ಯ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೇನೆ. ಹಾಗೆ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸಪ್ರೇಟಾಗಿ ನೆನೆಸಿಟ್ಕೊಳ್ಬೇಕು. ಎರಡೂ ಸಹ ಸಪ್ರೇಟ್ ನೆನೆಸಿಟ್ಟು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ನಾನಿಲ್ಲಿ ತೊಳೆದು ಒಂದು 5 ತಾಸಷ್ಟು ನೆನೆಸಿಟ್ಕೊಂಡಿದ್ದೆ. ಈಗ ಫಸ್ಟಿಗೆ ಇಲ್ಲಿ ಉದ್ದಿನಬೇಳೆ, ಮೆಂತ್ಯ ಮತ್ತು ಅವಲಕ್ಕಿಯನ್ನು ಇದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ಅವಲಕ್ಕಿಯನ್ನು ಒಂದು 5 ನಿಮಿಷ ನೆನೆಸಿಟ್ರೆ ಸಾಕಾಗ್ತದೆ. ಅವಲಕ್ಕಿ ಸಹ ನಾನಿಲ್ಲಿ 1 ಮುಷ್ಟಿ ಹಾಕಿದ್ದೇನೆ, ಪುನಃ ಸ್ವಲ್ಪ ಹಾಕಿದ್ದೇನೆ. ಅಂದರೆ ಒಂದು 3/4 ಕಪ್ಪಷ್ಟು ನೀವು ಅವಲಕ್ಕಿ ಹಾಕ್ಕೊಳ್ಳಿ. ಗೊತ್ತಾಯ್ತಲ್ಲ, 4 ಕಪ್ ಅಕ್ಕಿ, 1 ಕಪ್ಪು ಉದ್ದಿನಬೇಳೆ, ಹಾಗೆಯೇ ಒಂದು 3/4 ಕಪ್ ಅಥವಾ 1 ಕಪ್ಪಿನಷ್ಟು ಅವಲಕ್ಕಿ, ತೆಳು ಅವಲಕ್ಕಿ ಆಗಲಿ ಅಥವಾ ದಪ್ಪ ಅವಲಕ್ಕಿಯ ಸಹ ನೀವು ಹಾಕ್ಕೊಳ್ಬೋದು. ಈಗ ಇದು 3 ಸಹ ನಾನು ಗ್ರೈಂಡ್ ಮಾಡ್ತೇನೆ. ಅಂದರೆ ಉದ್ದಿನಬೇಳೆ, ಮೆಂತ್ಯ ಮತ್ತು ಅವಲಕ್ಕಿ, ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಸಹ ಗ್ರೈಂಡ್ ಐತೆ ನೋಡಿ. ಇಲ್ಲಿ ಪಾತ್ರೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಅದೇ ಇದರಲ್ಲಿ ಈಗ ಅಕ್ಕಿ ಸಹ ನಾನು ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ಅಕ್ಕಿ ಸಹ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದು ಸಹ ಗ್ರೈಂಡ್ ಮಾಡಿ ಆಯಿತು. ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನೀಗ. ನೋಡಿ, ಗ್ರೈಂಡ್ ಆಗಿದೆ. ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ. ತುಂಬ ನೀರಾಗಲಿಕ್ಕೆ ಬಿಡಬೇಡಿ ಹಿಟ್ಟು, ಅಂತ ಹೇಳಿದರೆ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು. ಈಗ ಇಲ್ಲಿ ಮಿಕ್ಸ್ ಮಾಡಿ ಆಗಿದೆ. ಹಾಗೆಯೇ ಇದು ಒಂದು ಮುಚ್ಚಳ ಮುಚ್ಚಿ ನಾನು ಬೆಳಿಗ್ಗೆ ತೋರಿಸ್ತೇನೆ. ಬೆಳಿಗ್ಗೆ ನೋಡಿ, ಹಿಟ್ಟು ಉಬ್ಬಿ ಕೆಳಗಡೆ ಬಿದ್ದಿದೆ. ಅದರ ಅಡಿಯಲ್ಲಿ ಒಂದು ಪಾತ್ರೆ ಇಟ್ಟು ನಾನು ಇಟ್ಟಿದ್ದು. ಹೀಗೆ ಮಾಡಿಟ್ಟರೆ ಹಿಟ್ಟು ನೆಲದ ಮೇಲೆ ಬೀಳುವುದಿಲ್ಲ. ಆಗ ಒಂದು ದೊಡ್ಡದು ಮುಚ್ಚಳ ಮುಚ್ಚಿದರೆ ಹಿಟ್ಟೇನು ವೇಸ್ಟ್ ಆಗೋದಿಲ್ಲಲ್ಲ, ಅದರಲ್ಲಿ ಹಾಕಿಟ್ಕೊಳ್ಬೇಕು ಆಗ್ಬೋದು. ಇಲ್ಲಿ ನಾನು ಒಂದು ಸಲ ಮಿಕ್ಸ್ ಮಾಡ್ತೇನೆ. ಯಾವಾಗಲೂ ಸಹ ಒಂದು ಟಿಪ್ಸ್ ಅಂತ ಹೇಳಿದರೆ, ನಾವೀಗ ಬೆಳಿಗ್ಗೆ ಮಿಕ್ಸ್ ಮಾಡ್ತೇವಲ್ವ, ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಸ್ಮೂತಾಗಿ ತುಂಬ ಸಲ ಮಿಕ್ಸ್ ಮಾಡಬಾರ್ದು. ಈಗ ಹಿಟ್ಟು ತುಂಬ ಉಂಟಲ್ಲ, ನಾನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ ನೋಡಿ. ಈಗ ಇಷ್ಟು ಹಿಟ್ಟಿಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಅಂದರೆ ಉಪ್ಪು ಹಾಕಿ ಮಿಕ್ಸ್ ಮಾಡುವಾಗ ಸಹ ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು. ಅಂದರೆ ದೋಸೆ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಹಾಗೆ ಮಾಡಿದರೆ. ದೋಸೆ ಅಂತೂ ತುಂಬ ಒಳ್ಳೆಯದಾಗ್ತದೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಹಾಗೆಯೇ ಇದ್ರ ಜೊತೆಲಿ ಮಾಡಿರುವಂಥ ಒಂದು 2 ಚಟ್ನಿ ಉಂಟಲ್ಲ, ಸೂಪರ್ ಅಂತ ಹೇಳಿದರೆ ಸೂಪರ್ ಕಾಂಬಿನೇಷನ್. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಫುಲ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಚಟ್ನಿಗೆ ಅಂತೇಳಿ ಟೊಮೆಟೊ ತೊಗೊಂಡಿದ್ದೇನೆ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಇದಕ್ಕೀಗ ಸ್ವಲ್ಪ ಎಣ್ಣೆ ಒಂದು ಕಡಾಯಿಲಿ ಹಾಕಿ ಅದನ್ನು 3 ಸಹ ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತೇನೆ. ಸೂಪರಾಗಿರ್ತದೆ, ಖಂಡಿತ ಟ್ರೈ ಮಾಡಿ. ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದಿದು. ನಾನಿಲ್ಲಿ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೆ, ದೊಡ್ಡದು ಟೊಮೆಟೊ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಿಲ್ಲಿದ್ರೆ, ಅಂದರೆ ಜಾಸ್ತಿ ಜನ ಇದ್ದರೆ ಒಂದು 2-3 ಟೊಮೆಟೊ ನೀವು ಹಾಕ್ಕೊಳ್ಬೋದು. ಹಾಗೆಯೇ ಖಾರಕ್ಕೆ ಗ್ರೀನ್ ಚಿಲ್ಲಿ ನಿಮಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಹಾಗೆ ಒಂದು ನಾನಿಲ್ಲಿ 6 ಎಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ಈಗ ಇದು ಅಂದರೆ ಹಸಿ ವಾಸನೆ ಹೋಗಬೇಕು ಟೊಮೆಟೊದು. ಹಾಗೆಯೇ ಬೇಯಬೇಕು ಅದರಲ್ಲಿ ಎಣ್ಣೆಯಲ್ಲಿಯೇ. ನಿಮಗೆ ಒಂಚೂರು ಫ್ರೈ ಮಾಡ್ತಾಯಿದ್ರು. ನೀವು ಬೇಕಂತೇಳಿ ಈಗಲೇ ಉಪ್ಪು ಸಹ ಹಾಕ್ಕೊಳ್ಬೋದು, ಆಮೇಲೆ ಸಹ ಹಾಕ್ಕೊಳ್ಬೋದು. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇರಬೇಕಾಗ್ತದೆ. ಸ್ವಲ್ಪ ಸೌಂಡಿದು ಡಿಸ್ಟರ್ಬೆನ್ಸ್ ಇರ್ಬೋದು. ಇಲ್ಲಿ ಮನೆ ಹತ್ರ ಒಂದು ಕೆಲಸ ಆಗ್ತಾ ಉಂಟು, ಹಾಗಾಗಿ ತುಂಬ ಅಂತೇಳಿದರೆ ಅದು ಹಸಿ ವಾಸನೆ ಹೋಗೋಷ್ಟು ತನಕ ನೀವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಇಷ್ಟು ಫ್ರೈ ಆಗಿದೆ. ಇದೀಗ ಆಲ್ಮೋಸ್ಟ್ ಆಗಿದೆ ಎಲ್ಲ ಸಹ. ಇದೀಗ ಆರಲಿಕ್ಕೆ ಬಿಡಬೇಕಾಗ್ತದೆ. ಇದು ಆರಿದ ನಂತರ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೇನೆ. ನೋಡಿ, ಇದು ಆರಿದ ನಂತರ ತೋರಿಸ್ತಾ ಇದ್ದೇನೆ. ಇಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು, ಕಲ್ಲುಪ್ಪು ತೊಗೊಂಡಿದ್ದೇನೆ. ಬೇಕಂತೇಳಿದರೆ ನೀವು ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಕರಿಬೇವು ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಖಾಲಿ ಒಂದು 2 ಕರಿ ಲೀವ್ಸನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ನೋಡಿದ್ರಲ್ಲ, ಇಷ್ಟೇ ಈ ಚಟ್ನಿಗೆ ಬೇಕಾಗಿರುವಂಥದ್ದು. ಇಲ್ಲಿ ಟೊಮೆಟೊ ಚಟ್ನಿ ಸಹ ರೆಡಿಯಾಗಿದೆ. ನೋಡಿ, ಇದಕ್ಕೇನು ಒಗ್ಗರಣೆ ಬೇಕಂತೇನಿಲ್ಲ, ಬೇಕಂತೇಳಿದರೆ ನೀವು ಹಾಕ್ಕೊಳ್ಬೋದು, ಅಗತ್ಯ ಇಲ್ಲ ಇದಕ್ಕೆ. ಹಾಗೆಯೇ ಇನ್ನೊಂದು ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ, ಕೆಂಪು ಚಟ್ನಿ. ಇದು ಅಂತೂ ಸೂಪರಾಗಿರೋದು, ಮಸಾಲೆ ದೋಸೆಗೆ ಪರ್ಫೆಕ್ಟ್ ಆಗಿರೋ
ಇರುವಂಥದ್ದು. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ, ಅದೇ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ, ಖಾರಕ್ಕೆ ಕೆಂಪು ಮೆಣಸು ಹಾಕಿದ್ದೇನೆ ಮತ್ತು ಬೆಳ್ಳುಳ್ಳಿ, ಇಷ್ಟೇ ಇದಕ್ಕೆ ಬೇಕಾಗಿರೋದು. ನೀವು ಇದು ಒಬ್ಬೊಬ್ಬರು ಮಾಡ್ತಾರೆ, ಕೆಂಪು ಮೆಣಸನ್ನು ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ತಾರೆ. ಆದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೇನೆ, ಮೆಣಸು, ಬೆಳ್ಳುಳ್ಳಿ, ಹಾಗೆಯೇ ಇದಕ್ಕೆ ಸ್ವಲ್ಪ ಹುಳಿ ಸಹ ಹಾಕ್ಕೊಂಡೆ ನಾನೀಗ. ನೋಡಿ ಇದು ಸಹ ಗ್ರೈಂಡ್ ಆಯಿತು. ಇದು ಸಹ ಸೂಪರಾಗಿರ್ತದೆ, ಖಂಡಿತ ನೀವು ಟ್ರೈ ಮಾಡಿ ನೋಡಲೇಬೇಕಾಗ್ತದೆ. ಹಾಗೆಯೇ ನೋಡಿ ಇಲ್ಲಿ ದೋಸೆಗೆ ಸಹ ರೆಡಿ ಮಾಡಿಕೊಂಡೆ ನಾನು. ಇದು ತವಾಸ ಇಟ್ಟೆ, ತವಾಸ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟಿಶ್ಯೂ ಪೇಪರಲ್ಲಿ ಅಥವಾ ಬಟ್ಟೆಯಲ್ಲಿ ನೀವು ಇದನ್ನು ಒರೆಸ್ಕೊಳ್ಬೋದು. ಇಲ್ಲ ಅಂಥೇಳಿದರೆ ನೀರನ್ನು ಸಿಂಪಡಿಸಿ ಸಹ ನೀವು ಒರೆಸ್ಕೊಳ್ಬೋದು. ಈಗ ತವಾ ಬಿಸಿಯಾಗಿದೆಲ್ಲ, ಹಾಗಾಗಿ ನಾನು ಇಲ್ಲಿ ಹಿಟ್ಟು ಹಾಕ್ಕೊಳ್ತೇನೆ. ನಿಮಗೆ ದೋಸೆ ಅಂತೇಳಿದರೆ ಸಿಂಗಲ್ಲಾಗಿ ದೋಸೆ, ಒಂದು ದೊಡ್ಡ ದೋಸೆ ಬೇಕಂತೇಳಿದರೆ ಹಾಗೆ ಮಾಡ್ಕೊಳ್ಬೋದು. ನಾನಿಲ್ಲಿ ಸೆಟ್ ದೋಸೆ ಎಲ್ಲ ಮಾಡ್ಕೊಳ್ಳೋದು, ಹಾಗಾಗಿ ಚಿಕ್ಕ ಚಿಕ್ಕದು ದೋಸೆನೇ ಮಾಡ್ಕೊಂಡಿದ್ದೆ ನಾನು. ನೋಡಿ ಈ ಥರ ಸ್ವಲ್ಪ ದಪ್ಪ ದಪ್ಪ ಆಗಿ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಸಾಕಾಗ್ತದೆ. ಇದಕ್ಕೆ ಅಂದರೆ ಇದು ಲಿಡ್ ಕ್ಲೋಸ್ ಮಾಡುವ ಅಗತ್ಯ ಇಲ್ಲ, ಬೇಕಂತೇಳಿದರೆ ನೀವು ಲಿಡ್ ಕ್ಲೋಸ್ ಮಾಡ್ಕೊಳ್ಬೋದು. ಹಾಗೆಯೇ ತುಪ್ಪ ಸಹ ಹಾಕ್ಕೊಳ್ಬೋದು, ಬೆಣ್ಣೆ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆನೇ ಹಾಕ್ಕೊಂಡಿದ್ದೇನೆ. ಇದನ್ನೀಗ ಟರ್ನ್ ಮಾಡಿ ಹಾಕ್ತೇನೆ ನಾನು. ನನಗೆ ನಿಜವಾಗ್ಲೂ ನಾನು ಹೇಳ್ತೇನೆ, ಇದು ಚಟ್ನಿ ಮಾತ್ರ ಈ ದೋಸೆಗೆ ಸೂಪರ್ ಒಂದು ಕಾಂಬಿನೇಷನ್ ಅಂತ ಹೇಳ್ತೇನೆ ನಾನು. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ದಿನದ ನಂತರ ಒಂದು ರೆಸಿಪಿ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ನಿಮಗೆ ರೆಸಿಪಿ ಬೇಕಾ ಅಥವಾ ನಾನು ಹೇಳುವಂಥ ಟಿಪ್ಸ್ ಬೇಕಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಸಹ ಹೇಳಿ. ನೋಡಿ ದೋಸೆ ಎಷ್ಟು ಸ್ಮೂತಾಗಿ ಬಂದಿದೆ, ನೋಡಿದರೆ ಗೊತ್ತಾಗ್ತದಲ್ವಾ. ನೋಡಿ ಎಲ್ಲ ಕಡಲೆಬೇಳೆ ಆಗಲಿ ಅಥವಾ ಹೆಸರು ಬೇಳೆ ಅದು ಯಾವುದು ಸಹ ಬೇಡ, ನೀವು ಇದರಲ್ಲೇ ತೆಳು ದೋಸೆ ಸಹ ನೀವು ಮಾಡ್ಬೋದು. ನೋಡಿ ಇಷ್ಟು ದೋಸೆ ಮಾಡಿದ್ದೇನೆ ನಾನು. ಈಗ ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡ್ಕೊಳ್ತೇನೆ. ನೋಡಿ ಟೊಮೆಟೊ ಚಟ್ನಿ ನಿಜವಾಗ್ಲೂ ನಮ್ಮನೆಯಲ್ಲಿ ಎಲ್ಲರಿಗೂ ಸಹ ಇಷ್ಟ ಆಗಿದೆ. ಇದು ಟೊಮೆಟೊ ಚಟ್ನಿ ಮತ್ತು ಕೆಂಪು ಚಟ್ನಿ ಆದರೂ ನಾನು ಮಸಾಲೆ ದೋಸೆ ಎಲ್ಲ ಮಾಡುವಾಗ ಮಾಡ್ಕೊಳ್ತಾ ಇರ್ತೇನೆ. ಆದರೆ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ಖಂಡಿತ ಮಸಾಲೆ ದೋಸೆ ಮಾಡಿದಾಗ ಈ ಕೆಂಪು ಚಟ್ನಿ ಅಂತ ಮಾಡಿ ನೀವು ಸೂಪರಾಗಿರ್ತದೆ. ನಾನಿಲ್ಲಿ ದೋಸೆ ಸಹ ಹಾಕ್ಕೊಳ್ತಾ ಇದ್ದೇನೆ. ಟೀ ಸಹ ರೆಡಿಯಾಗಿದೆ. ಹಾಗೆ ಮನೆಯಲ್ಲಿ ಖಂಡಿತ ಈ ದೋಸೆ ಮತ್ತು ಚಟ್ನಿ ರೆಡಿ ಮಾಡಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.